ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬ್ಯಾಂಗ್ಳೂರಿನ ಪ್ರೀಮಿಯಂ 5 ಸ್ಟಾರ್ ಹೋಟೆಲ್ ಗ್ರ್ಯಾಂಡ್ ಮರ್ಕ್ಯೂರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮ ಹಸ್ಬೆಂಡ್ ಅಲ್ಲೇ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಹಾಗೆ ಅವರಿಗೆ ಪ್ರತಿ ವರ್ಷ ಅವರ ಬರ್ತ್ಡೇಗೆ ಅಂತ ಹೇಳಿ ಒಂದು ಕೂಪನನ್ನು ಕೊಡ್ತಾರೆ. ಆ ಕೂಪನಲ್ಲಿ 2 ಅಡಲ್ಟ್ಸ್ ಮತ್ತು 2 ಚಿಲ್ಡ್ರನ್ಗೆ ಫ್ರೀ ಲಂಚ್ ಇಲ್ಲ ಫ್ರೀ ಡಿನ್ನರ್ ಇರುತ್ತೆ. ಒಂದು ಕೂಪನಲ್ಲಿ 2 ಅಡಲ್ಟ್ಸ್ ಮತ್ತು 2 ಚಿಲ್ಡ್ರನ್ಗೆ ಮಾತ್ರ ಹೋಗುವಂತಹ ಅವಕಾಶ ಇರುತ್ತೆ. ಬಟ್ ನಮ್ಮ ಹಸ್ಬೆಂಡ್ ಇನ್ನೊಂದು ಕೂಪನನ್ನು ಅವರ ಕೊಲೀಗ್ ಜೊತೆ ತಗೊಂಡಿದ್ರು. ಹಾಗಾಗಿ ನಾನು, ನಮ್ಮ ಹಸ್ಬೆಂಡ್, ನಮ್ಮ ಮಗಳು, ಆಮೇಲೆ ನಮ್ಮ ಅಣ್ಣ, ಹಾಗೆ ಹಸ್ಬೆಂಡ್ ತಮ್ಮ, ಇನ್ನು ಹಸ್ಬೆಂಡ್ ಅಕ್ಕನ ಮಗ, ಇಷ್ಟು ಜನ ಹೋಗ್ತಾ ಇದ್ದೀವಿ. ಇನ್ನು ಈ ಹೋಟೆಲ್ ಬಗ್ಗೆ ಹೇಳೋದಾದರೆ, ಬ್ಯಾಂಗ್ಳೂರ್ನಲ್ಲಿರುವಂತಹ ಫೇಮಸ್ 5 ಸ್ಟಾರ್ ಹೋಟೆಲಲ್ಲಿ ಇದು ಕೂಡ ಒಂದು. ಇಲ್ಲಿ ಲಕ್ಸುರಿ ರೂಮ್ಸ್, ಅನ್ಲಿಮಿಟೆಡ್ ಬಫೆ ಸಿಸ್ಟಮ್, ಟೇಸ್ಟಿ ಇಂಡಿಯನ್ ಆ್ಯಂಡ್ ಇಂಟರ್ನ್ಯಾಷನಲ್ ಫುಡ್ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್, ಜಿಮ್, ಸ್ಪಾ ಮತ್ತು ಎಕ್ಸಲೆಂಟ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಎಲ್ಲ ಇರುತ್ತೆ. ಹಾಗೆ ಫ್ಯಾಮಿಲಿ ಜೊತೆ ಬರ್ತ್ಡೇ, ಆ್ಯನಿವರ್ಸರಿ ಅಥವಾ ಸ್ಪೆಷಲ್ ಸೆಲೆಬ್ರೇಷನ್ಸ್ಗೆ ಇದೊಂದು ಬೆಸ್ಟ್ ಪ್ಲೇಸ್. ಹೋಟೆಲ್ ಆ್ಯಂಬಿಯನ್ಸ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸ್ಟಾಫ್ ಸರ್ವಿಸ್ ಕೂಡ ತುಂಬ ಪ್ರೊಫೆಷನಲ್ ಇರುತ್ತೆ. ಬನ್ನಿ ಹಾಗಾದರೆ ಗ್ರ್ಯಾಂಡ್ ಮರ್ಕ್ಯೂರ್ನಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನಾವು ಯಾವ ಎಲ್ಲ ಫುಡ್ಡನ್ನು ಟೇಸ್ಟ್ ಮಾಡಿದ್ವಿ, ಫುಡ್ ಯಾವ ಥರ ಇತ್ತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲೆಟ್ಸ್ ಗೋ. ಸೊ ಫೈನಲಿ ನಾವಿವಾಗ ಗ್ರ್ಯಾಂಡ್ ಮರ್ಕ್ಯೂರ್ ಹೋಟೆಲ್ ಹತ್ರ ಬಂದ್ವಿ. ಇವಾಗ ನಾವು ಹೋಟೆಲ್ನ ಎಂಟ್ರೆನ್ಸ್ಗೆ ರೀಚ್ ಆಗಿದ್ದೀವಿ. ಇವಾಗ ಹೋಟೆಲ್ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆಯೇ ಕಾರ್ ಪಾರ್ಕಿಂಗ್ ಮಾಡಬೇಕು. ಪಾರ್ಕಿಂಗ್ ಮಾಡಿದ್ಮೇಲೆ ಇವಾಗ ಎಂಟ್ರೆನ್ಸ್ ಹತ್ರ ಬರ್ತಾ ಇದ್ದೀವಿ. ಇವಾಗ ನೀವು ನೋಡ್ತಾ ಇರೋದು ಹೋಟೆಲ್ನ ಎಂಟ್ರೆನ್ಸ್ ಈ ರೀತಿಯಾಗಿದೆ. ಹಾಗೆ ಇಲ್ಲಿ ಹೊರಗಡೆ ನಾವು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಹೋಟೆಲ್ನ ಒಳಗಡೆ ಹೋಗಕ್ಕೆ ಮುಂಚೆ ಇಲ್ಲೇ ಹೊರಗಡೆ ಯಾವ ರೀತಿ ಇದೆ ಅಂತ ಹೇಳಿ ನೋಡಿಕೊಂಡು ಆಮೇಲೆ ಡಿನ್ನರ್ಗೆ ಹೋದರೆ ಆಯಿತು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಹೊರಗಡೆ ಸುತ್ತಾಡ್ತಾ ಇದ್ದೀವಿ. ಹಾಗೆ ಸುಮ್ಮನೆ ಎಲ್ಲರೂ ವಾಕ್ ಮಾಡಿಕೊಂಡು ಎಲ್ಲ ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ. ಇನ್ನು ಇದು ಬೇಸ್ಮೆಂಟಲ್ಲಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ. ಹೋಟೆಲ್ ಹೊರಗಡೆ ಇರುವಂತಹ ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ಹಾಗೆ ಸುತ್ತಮುತ್ತ ಗ್ರೀನರಿ, 5 ಸ್ಟಾರ್ ಹೋಟೆಲ್ ಅಂತ ಹೇಳಿ ಫೀಲ್ ಕೊಡುತ್ತೆ. ಹಾಗೆ ತುಂಬ ಗ್ರ್ಯಾಂಡ್ ಆಗಿ ಕಾಣುತ್ತೆ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹೊರಗಡೆ ಎಲ್ಲ ಕಡೆ. ಹಾಗೆ ಹೊರಗಡೆ ನೋಡ್ತಾ ಸೈಡಲ್ಲಿ ಒಂದು ಬ್ಯೂಟಿಫುಲ್ ಸ್ವಿಮ್ಮಿಂಗ್ ಪೂಲ್ ಇದೆ. ಸುತ್ತಲೂ ನೀಟಾಗಿ ಸೆಟ್ಟಿಂಗ್ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಇಲ್ಲಿ ಕೂತು ರಿಲ್ಯಾಕ್ಸ್ ಆಗಿ ಫುಡ್ ಅಥವಾ ಫ್ರೆಶ್ ಜ್ಯೂಸ್ ಎಂಜಾಯ್ ಮಾಡ್ಬೋದು. ಪೂಲ್ ಸೈಡ್ ಆ್ಯಂಬಿಯನ್ಸ್ ತುಂಬ ಕಾಮ್ ಮತ್ತು ಪೀಸ್ಫುಲ್ ಆಗಿದೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಥವಾ ಫ್ರೆಂಡ್ಸ್ ಜೊತೆ ಚಿಲ್ ಮಾಡಲಿಕ್ಕೆ ಇದು ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ಇಲ್ಲ ನೈಟ್ ಟೈಮಲ್ಲಿ ಇನ್ನೂ ಹೆಚ್ಚು ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದು ನೋಡ್ತಿದ್ದೀರಲ್ವ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಇಲ್ಲಿನ ಲೈಟಿಂಗ್ಸ್ ಎಲ್ಲನೂ ತುಂಬಾ ಚೆನ್ನಾಗಿದೆ. ಹಾಗೆ ಪೂಲ್ ಕೂಡ ಅಷ್ಟೇ ತುಂಬ ಕ್ಲೀನ್ ಮತ್ತು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರ ಪಕ್ಕದಲ್ಲೇ ಓಪನ್ ಪಾರ್ಟಿ ಸ್ಪೇಸ್ ಕೂಡ ಇರೋದ್ರಿಂದ ಬರ್ತ್ಡೇ ಪಾರ್ಟಿ, ಆ್ಯನಿವರ್ಸರಿ ಇಲ್ಲ ಕಾರ್ಪೊರೇಟ್ ಈವೆಂಟ್ಸ್ ಅಥವಾ ಫ್ಯಾಮಿಲಿ ಗೆಟ್ ಟುಗೆದರ್ ಇಂತಹ ಫಂಕ್ಷನ್ ಎಲ್ಲ ಮಾಡಲಿಕ್ಕೆ ತುಂಬ ಬೆಸ್ಟ್ ಪ್ಲೇಸ್ ಇದೆ. ಓಪನ್ ಏರ್ ಸೆಟ್ಟಿಂಗ್ ಇರೋದ್ರಿಂದ ಈವ್ನಿಂಗ್ ಟೈಮಲ್ಲಿ ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಹಾಗೆಯೇ ಪೂಲ್ ಸೈಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಇರೋದ್ರಿಂದ ಗೆಸ್ಟ್ಗಳಿಗೆ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡಲಿಕ್ಕೆ ಬೆಸ್ಟ್ ಪ್ಲೇಸ್ ಇದೆ. ಇಲ್ಲಿ ಫುಡ್ ಮತ್ತು ಬಿವರೇಜಸ್ ಕೂಡ ಸರ್ವ್ ಮಾಡ್ತಾರೆ ರಿಲ್ಯಾಕ್ಸ್ ಆಗಿ ಟೈಮ್ ಕಳೀಲಿಕ್ಕೆ. ಮತ್ತು ಸ್ಪೆಷಲ್ ಒಕೇಶನ್ಸನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಕೂಡ ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇವಾಗ ನೀವು ನೋಡ್ತಾ ಇರೋದು ಹೋಟೆಲ್ನ ಜಿಮ್ ಏರಿಯಾ. ಸೊ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಗೆಸ್ಟ್ಗಳಿಗೆ ಮಾಡರ್ನ್ ಜಿಮ್ ಸೆಟಪ್ ಮಾಡಿದ್ದಾರೆ. ಬನ್ನಿ ಇವಾಗ ಹೋಟೆಲ್ನ ಎಂಟ್ರೆನ್ಸ್ಗೆ ಹೋಗೋಣ. ಎಂಟ್ರೆನ್ಸ್ಗೆ ಬಂದ ಕೂಡಲೇ ಈ ರೀತಿಯಾಗಿ ಸುಂದರವಾದ ರಿಯಲ್ ಫ್ಲವರನ್ನು ಡೆಕೋರೇಷನ್ಸ್ಗೆ ಅಂತ ಇಟ್ಟಿದ್ದಾರೆ. ಇದು ತುಂಬಾ ಅಟ್ರಾಕ್ಟಿವ್ ಆಗಿದೆ. ವೆಲ್ಕಮ್ ಏರಿಯಾ ತುಂಬ ಎಲಿಗೆಂಟ್ ಮತ್ತು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಇವಾಗ ಹೋಟೆಲ್ ಒಳಗಡೆ ಹೋಗೋಣ. ಡಿನ್ನರ್ಗೆ ಅಂತ ಒಳಗಡೆ ಬಂದ್ವಿ. ಇದು ಹೋಟೆಲ್ನ ಡೈನಿಂಗ್ ಏರಿಯಾ. ಬನ್ನಿ ಇವಾಗ ಹೋಟೆಲ್ ಒಳಗಡೆ ಇರುವಂತಹ ಡೈನಿಂಗ್ ಏರಿಯಾ ನೋಡೋಣ. ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ತುಂಬ ಸ್ಪೇಷಿಯಸ್ ಮತ್ತು ಕಂಫರ್ಟೇಬಲ್ ಆಗಿದೆ. ಹಾಗೆ ವುಡನ್ ಟೇಬಲ್ಸ್ ಮತ್ತು ಕಂಫರ್ಟೇಬಲ್ ಚೇರ್ಸ್ ಕೂಡ ಇಟ್ಟಿದ್ದಾರೆ.
ಹಾಗಾಗಿ ಫ್ಯಾಮಿಲಿ ಕಪಲ್ಸ್ ಹಾಗೆ ಗ್ರೂಪ್ಸ್ ಎಲ್ರಿಗೂ ಆರಾಮಾಗಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಟೇಬಲ್ ಕೂಡ ತುಂಬ ನೀಟ್ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಗೆಸ್ಟ್ಗಳಿಗೆ ಗ್ಲಾಸಲ್ಲಿ ಡ್ರಿಂಕಿಂಗ್ ವಾಟರ್ ಸರ್ವ್ ಮಾಡ್ತಾರೆ. ಇಡೀ ಡೈನಿಂಗ್ ಏರಿಯಾ ಕ್ಲೀನ್, ಹೈಜಿನಿಕ್ ಹಾಗೆ ಎಲಿಗೆಂಟ್ ಆಗಿ ಹಾಗೆ ಒಂದು ಶಾಂತ ವಾತಾವರಣದಲ್ಲಿ ಊಟವನ್ನು ಮಾಡುವಂತಹ ಅವಕಾಶ ಇಲ್ಲಿದೆ. ಡೈನಿಂಗ್ ಏರಿಯಾದಲ್ಲಿ ಗೆಸ್ಟ್ಗೆ ಎಲ್ಲ ರೀತಿಯ ಫೆಸಿಲಿಟಿ ಕೂಡ ಕೊಡ್ತಾರೆ. ಇಲ್ಲಿ ದೊಡ್ಡ TV ಇರೋದ್ರಿಂದ ಊಟ ಮಾಡ್ತಾ ಎಂಟರ್ಟೈನ್ಮೆಂಟ್ ಕೂಡ ಎಂಜಾಯ್ ಮಾಡ್ಕೋಬೋದು. ಹಾಗೆ ಹ್ಯಾಂಡ್ ವಾಶ್ ಏರಿಯಾ ತುಂಬ ಕ್ಲೀನ್ ಮತ್ತು ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಟೇಬಲ್ಸ್ ಮೇಲೆ ಟಿಶ್ಯೂಸ್ ಹಾಗೆ ಫ್ರೆಶ್ ವೈಟ್ ಟವಲ್ಸ್ ತುಂಬ ನೀಟಾಗಿ ಇಟ್ಟಿದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಸಾಫ್ಟ್ ಮ್ಯೂಸಿಕ್ ಕೂಡ ಪ್ಲೇ ಆಗ್ತಾ ಇರುತ್ತೆ. ಇದರಿಂದ ಆ ಒಂದು ವಾತಾವರಣ ಇನ್ನೂ ಪ್ಲೆಸೆಂಟ್ ಮತ್ತು ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಅನ್ಲಿಮಿಟೆಡ್ ಬಫೆ ಆಗಿರೋದ್ರಿಂದ ಸಾಕಷ್ಟು ವೆರೈಟೀಸ್ ಇದೆ. ಸೂಪ್ಸ್, ಫ್ರೆಶ್ ಸಲಾಡ್ಸ್, ಸ್ಟಾರ್ಟರ್ಸ್, ವೆಜ್ ಮತ್ತು ನಾನ್ ವೆಜ್ ಡಿಶಸ್, ಬಿರಿಯಾನಿ, ಫ್ರೈಡ್ ರೈಸ್, ನೂಡಲ್ಸ್, ಪಾಸ್ತಾ, ಪಿಜ್ಜಾ, ಇಂಡಿಯನ್ ಬ್ರೆಡ್ಸ್, ಪನ್ನೀರ್ ಕರೀಸ್, ಚಿಕನ್, ಫಿಶ್, ಮಟನ್ ಡಿಶಸ್, ಡೆಸರ್ಟ್ಸ್, ಕೇಕ್ಸ್, ಪೇಸ್ಟ್ರೀಸ್, ಐಸ್ ಕ್ರೀಮ್, ಫ್ರೆಶ್ ಫ್ರೂಟ್ಸ್, ಜ್ಯೂಸಸ್, ಸಾಫ್ಟ್ ಡ್ರಿಂಕ್ಸ್ ಹಾಗೆ ಟೀ, ಕಾಫಿ, ಇನ್ನೂ ಜಾಸ್ತಿ ಆಪ್ಷನ್ಸ್ ಇದೆ ಫುಡ್ಡಲ್ಲಿ. ಪ್ರತಿಯೊಂದು ಡಿಶ್ ಕೂಡ ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಾರೆ. ಹಾಗೆ ಗೆಸ್ಟ್ಗೆ ಪ್ರೀಮಿಯಂ ಡೈನಿಂಗ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಇದಿಷ್ಟು ಫುಡ್ಡಲ್ಲಿ ನಾವು ಕೂಡ ಆಲ್ಮೋಸ್ಟ್ ಎಲ್ಲನೂ ಟ್ರೈ ಮಾಡಿದ್ವಿ. ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇಲ್ಲಿ ಓಪನ್ ಕಿಚನ್ ಕಾನ್ಸೆಪ್ಟ್ ಇರೋದ್ರಿಂದ ಗೆಸ್ಟಿಗೆ ಫುಡ್ ಪ್ರಿಪೇರ್ ಮಾಡುವ ಒಂದು ಪ್ರೋಸೆಸ್ನ ಡೈರೆಕ್ಟಾಗಿ ನೋಡ್ಬೋದು. ಹಾಗೆ ಫ್ರೆಶ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಆರ್ಡರ್ ಬಂದ ಕೂಡಲೇ ಅವರು ಇಮಿಡಿಯೇಟಾಗಿ ಫುಡ್ಡನ್ನು ರೆಡಿ ಮಾಡ್ತಾರೆ. ಹಾಗೆ ತುಂಬ ಕ್ಲೀನಾಗಿ ಹೈಜಿನಿಕ್ ಮತ್ತು ಟ್ರಾನ್ಸ್ಪರೆನ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಚೆಫ್ ಲೈವ್ ಕುಕಿಂಗ್ ಮಾಡೋದನ್ನು ನೋಡೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮತ್ತು ಫ್ರೆಶ್ ಹಾಟ್ ಫುಡ್ಡನ್ನು ಎಂಜಾಯ್ ಮಾಡ್ಬೋದು ಇಲ್ಲಿ. ನಾವಿವಾಗ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಎಂಟ್ರೆನ್ಸ್ಗೆ ಬಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದೀವಿ. ನೋಡಿದ್ರಲ್ವ ಫ್ರೆಂಡ್ಸ್, ಗ್ರ್ಯಾಂಡ್ ಮರ್ಕ್ಯೂರ್ನ 5 ಸ್ಟಾರ್ ಹೋಟೆಲಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಈ ರೀತಿಯಾಗಿತ್ತು. ಲೈಫಲ್ಲಿ ಒಂದೊಂದು ಸ್ಪೆಷಲ್ ಮೂಮೆಂಟ್ನ ಎಂಜಾಯ್ ಮಾಡಿ ಹಾಗೆ ಬ್ಯೂಟಿಫುಲ್ ಮೆಮೊರೀಸ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.